ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸರ್ಕಾರದ ಯೋಜನೆಯಾಗಿರುವ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನೇಮಿತ ಕರ್ನಾಟಕ ಉಪ್ಪಾರ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇವರು ಉಪ್ಪಾರ ಬಳಗದವರಿಗೆ ಬೇರೆ ಬೇರೆ ಸ್ಕೀಮನ್ನು 2024-25ನೇ ಸಾಲಿಗೆ ಬೇರೆ ಬೇರೆ ಸೌಲಭ್ಯ ಸರ್ಕಾರದ ವತಿಯಿಂದ ಸೌಲಭ್ಯಗಳನ್ನು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅದಕ್ಕೆ ಕೊನೆಯ ತಾರೀಕು ಯಾವತ್ತು ಮತ್ತು ನಾವು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟು ನಮ್ಮ ಹತ್ರ ಇರಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡ್ತಾ ಇರ್ರಿ. ಈಗ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನೇಮಿತ ಕರ್ನಾಟಕ ಉಪ್ಪಾರ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಹೌದಾ? ನೀವು ಗೂಗಲ್ನಲ್ಲಿ ಉಪ್ಪಾರ ಡೆವಲಪ್ಮೆಂಟ್ .karnataka.gov.in ಅಂತ ಹೊಡೆದರೆ ಗೂಗಲ್ನಲ್ಲಿ ಉಪ್ಪಾರ ಡೆವಲಪ್ಮೆಂಟ್ .karnataka.gov.in ಅಂತ ಹೊಡೆದರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರೊಳಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ. ಈಗ ಏನೇನು ಅಂತ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಜಿದಾರರು, ನೀವು ಅರ್ಜಿಯನ್ನು ಸಲ್ಲಿಸಬೇಕನ್ನೋರು ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಅವರು ಕಾಯಮ್ಮಾಗಿ ಕರ್ನಾಟಕದಲ್ಲಿ ವಾಸವಾಗಿರಬೇಕು. ಅರ್ಜಿದಾರರು ಕರ್ನಾಟಕ ಕಾಯ್ದೆ ಅನ್ವಯ ಉಪ್ಪಾರ ಸಮುದಾಯ ಹಾಗೂ ಉಪಜಾತಿಗಳಿಗೆ ಸೇರಿರಬೇಕು. ಉಪ್ಪಾರ ಸಮುದಾಯದವರು ಆಗಿರಬೇಕು ಮತ್ತು ಅವರು ಅಥವಾ ಏನಪ್ಪ ಅಂದ್ರೆ ಉಪಜಾತಿಗಳಿಗೆ ಸೇರಿರಬೇಕು. ಚಾಲ್ತಿಯಲ್ಲಿರುವ ಅವ್ರಿಗೆ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ, ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತದೆ. ಚಾಲ್ತಿ ಒಳಗಿರುವಂಥದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗ್ತೈತೆ ರೀ. ಮತ್ತು ಅವರಿಗೆ ವಯಸ್ಸು ಎಷ್ಟಿರಬೇಕಪ್ಪ ಅಂದ್ರೆ ವಯೋಮಿತಿ 18ರಿಂದ 55 ವರ್ಷಗಳ ಮಿತಿಯಲ್ಲಿ ಇರಬೇಕು. ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಸೌಲಭ್ಯ ಒದಗಿಸಲಾಗುವುದು. ಕುಟುಂಬದ ಒಬ್ಬರ ಸದಸ್ಯರಿಗೆ ಮಾತ್ರ ಈ ಒಂದು ಫೆಸಿಲಿಟಿನ ಅವರು ಕೊಡ್ತೇವೆ ಅಂತ ಹೇಳ್ತಾರೆ ರೀ. ಅರಿವು ಯೋಜನೆಯಡಿ ಅಭ್ಯರ್ಥಿಯ ವಯೋಮಿತಿ 18 ವರ್ಷಗಳಿಂದ 30 ವರ್ಷಗಳ ಮಿತಿಯಲ್ಲಿರಬೇಕು. ಅರಿವು ಯೋಜನೆಯೊಳಗೆ ನೀವು ಅಪ್ಲೈ ಮಾಡತ್ತಿದ್ರಿಪ್ಪ ಅಂದ್ರೆ ಅದಕ್ಕೆ ಏಜ್ ಎಷ್ಟಿರಬೇಕಪ್ಪ ಅಂದ್ರೆ 18ರಿಂದ 30 ವರ್ಷ ಒಳಗಿರ್ಬೇಕು ರೀ. ವಾರ್ಷಿಕ ವರಮಾನ, ವಾರ್ಷಿಕ ಆದಾಯ ನಿಮ್ಮದು ಇನ್ಕಮ್ ಎಷ್ಟಪ್ಪ ಅಂದ್ರೆ 1.5 ಲ್ಯಾಕ್ ಒಳಗಡೆ ಇರಬೇಕು. ನೆಕ್ಸ್ಟ್ ಸ್ವಾವಲಂಬಿ ಸಾರಥಿ, ಈ ಯೋಜನೆ ಒಳಗೆ ನೀವು ಏನಾದರೂ ಅಪ್ಲೈ ಮಾಡತ್ತಿದ್ರಿಪ್ಪ ಅಂದ್ರೆ ಅದಕ್ಕೆ ವಯೋಮಿತಿ 21 ವರ್ಷಗಳಿಂದ 45 ವರ್ಷಗಳ ಒಳಗೆ ಇರಬೇಕು. ಅರ್ಜಿದಾರರು ಇದು ಭಾಳ ಇಂಪಾರ್ಟೆಂಟ್ ರೀ. ಅರ್ಜಿದಾರರು ಇದು ಭಾಳ ಇಂಪಾರ್ಟೆಂಟ್, ಲಕ್ಷ ಕೊಟ್ಟು ಕೇಳ್ರಿ. ಅರ್ಜಿದಾರರು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಗೂ ಬ್ಯಾಂಕ್ ಖಾತೆಯನ್ನು ತಮ್ಮ ಆಧಾರ್ ಸಂಖ್ಯೆಗೆ ಜೋಡಣೆ ಅಥವಾ ಲಿಂಕ್ ಮಾಡಿರಬೇಕು. ಇದು ಭಾಳಷ್ಟು ಇಂಪಾರ್ಟೆಂಟ್ ರೀ. ನಿಮಗೆ ಏನು ಗೌರ್ಮೆಂಟ್ ಫೆಸಿಲಿಟೀಸ್ ಏನಾದರೂ ತೊಗೋಬೇಕು ಅಂತ ಹೇಳಿದ್ರೆ ಆದರೂ ಒಟ್ಟು ಏನಪ್ಪ ಅಂದರೆ ಈ ಒಂದಿನ ಕಂಪ್ಯೂಟರ್ ಯುಗದೊಳಗೆ ನಮಗೆ ಕಂಪಲ್ಸರಿಯಾಗಿ ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಜೊತೆ ಲಿಂಕ್ ಆಗಿರಬೇಕು, ಆಧಾರ್ ಸಂಖ್ಯೆ ಅದ್ರ ಜೊತೆ ಲಿಂಕ್ ಆಗಿರಬೇಕು, 3 ಲಿಂಕ್ ಆಗಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಗೌರ್ಮೆಂಟ್ ಫೆಸಿಲಿಟೀಸ್ ಏನಾದರೂ ಪೇಮೆಂಟ್ ಬರೋದಿತ್ತಪ್ಪ ಅಂತ ಹೇಳಿದ್ರೆ, ಹೌದಾ, ಕಿಸಾನ್ ಸನ್ಮಾನ್ ಆಗಿರ್ಬೋದು, ಬೇರೆ ಬೇರೆ ಸ್ಕೀಮ್ಸ್ ಇದಾವೆ. ಅದರಿಂದ ರೊಕ್ಕ ಬರೋದಿತ್ತು ಅಂದ್ರೆ ಈಸಿಯಾಗಿ ಬರಬೇಕಪ್ಪ ಅಂದ್ರೆ ಇವೆಲ್ಲ ಲಿಂಕ್ ಮಾಡೇ ಇಟ್ಕೋಬೇಕ್ರಿ. ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರದ ಪ್ರದೇಶದವರಿಗೆ ಈಗ ನೀವೇನು ಅಪ್ಲೈ ಮಾಡತ್ತಿರ್ತೀರಲ್ಲ, ಅಪ್ಲೈ ಮಾಡಕತ್ತವ್ರು ನೀವು ರೂರಲ್ ಅಥವಾ ಗ್ರಾಮಾಂತರ ಪ್ರದೇಶದವರಾಗಿದ್ರಪ್ಪ ಅಂದ್ರೆ 98,000 ರೂಪಾಯಿ ಇರಬೇಕು. ಮತ್ತು ನಗರ ಪ್ರದೇಶದವರು ಇದ್ರಪ್ಪ ಅಂದ್ರೆ 1,20,000 ರೂಪಾಯಿ ಒಳಗೆ ಇರಬೇಕು. ಇದನ್ನು ಯಾವ ರೀತಿ ಅರ್ಜಿ ಕರೆದಿರ್ತಾರೆ ರೀ, ಹೌದಾ? ಅರ್ಜಿ ಕರೆದಾಗ ಯಾವ ರೀತಿ ಅವರು ಆಯ್ಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಆಯ್ಕೆ ಮಾಡುವಾಗ ಮಹಿಳೆಯರಿಗೆ 33% ಮೀಸಲಾತಿ ಇಡ್ತೈತಿ.
33% ಮಹಿಳೆಯರಿಗೆ ಇಟ್ಟಿರ್ತಾರೆ. ಮತ್ತು ವಿಕಲಚೇತನರಿಗೆ, ಹೌದಾ, ದಿವ್ಯಾಂಗರಿಗೆ ಎಷ್ಟು ಪರ್ಸೆಂಟೇಜ್ ಇರ್ತೈತಪ್ಪ ಅಂದ್ರೆ 5% ಇರ್ತೈತಿ. ನೆಕ್ಸ್ಟ್ ತೃತೀಯ ಲಿಂಗಗಳಿಗೆ 1% ಮೀಸಲಾತಿ ಇರ್ತೈತಿ. ನಿಗಮದ ಅಥವಾ ಸರ್ಕಾರದ ಯಾವುದಾದ್ರೂ ಯೋಜನೆಯಡಿ ಈ ಹಿಂದೆ ಸೌಲಭ್ಯ ಮೊದಲು ಪಡೆದಿರಬಾರದು ಅಂತ ಹೇಳ್ತಾರೆ ಇವರು. ಮೊದಲ ನೀವು ಫೆಸಿಲಿಟಿನ ತೆಗೆದುಕೊಂಡಿರಬಾರ್ದು ಅಂತ ಹೇಳ್ತಾರೆ. ಕುಟುಂಬದ ಒಬ್ಬರಿಗೆ ಮಾತ್ರ ಸೌಲಭ್ಯ ಒದಗಿಸಲಾಗುವುದು. ಗಂಗಾ ಕಲ್ಯಾಣ ಯೋಜನೆ ಹೊಡೆಯವರು ನೀವು ಏನಾದರೂ ಸ್ಕೀಮ್ ಒಳಗೆ ಅಪ್ಲೈ ಮಾಡಿದ್ರಿಪ್ಪ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಯವರಾಗಿದ್ರಪ್ಪ ಅಂದ್ರೆ 1 ಎಕರೆ ಜಮೀನು ಇರಬೇಕು ನಿಮ್ಮದು. ಇಲ್ಲ ಬೇರೆ ಡಿಸ್ಟಿಕ್ನವ್ರು ಇದ್ರಪ್ಪ ಅಂದ್ರೆ 2 ಎಕರೆ ಜಮೀನು ಇರಬೇಕಾಕೈತಿ ಅಪ್ಲೈ ಮಾಡಬೇಕಪ್ಪ ಅಂದ್ರೆ. ಯಾವ್ಯಾವ ಫೆಸಿಲಿಟೀಸ್ ಅದಾವೆ, ಯಾವ್ಯಾವ ಸ್ಕೀಮ್ಸ್ ಅದಾವೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ಇವರ ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ನವರು ನಿಮಗೆ ನೇರ ಸಾಲ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ಸ್ವಯಂ ಉದ್ಯೋಗ ನೇರ ಸಾಲ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಬ್ಯಾಂಕ್ ಜೊತೆ ಲಿಂಕ್ ಮಾಡಿ ಏನಪ್ಪ ಅಂದ್ರೆ ಬ್ಯಾಂಕ್ನವ್ರು ನಿಮಗೆ ಸಾಲ ಕೊಡ್ತಾರೆ. ಆದರೆ ಇವರು ನಮಗೆ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ತಾರೆ, ಸರ್ಕಾರದವ್ರು ನಮಗೆ ಫೆಸಿಲಿಟೇಟ್ ಮಾಡ್ತಾರೆ. ಆದರೆ ನಿಮ್ಮ ಬ್ಯಾಂಕರ್ಸ್ ಅವ್ರು ಕೊಡಲಿಕ್ಕೆ ಒಪ್ಪಬೇಕು. ನೀವು ಬ್ಯಾಂಕ್ ಜೊತೆ ನೀವು ಏನಾದರೂ ಅವ್ರಿಗೆ ನಿಮ್ಮ ವ್ಯವಹಾರಗಳನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಿಪ್ಪ ಅಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ಅವ್ರಿಗೆ ಏನು ಕೇಳ್ತಾರೆ ಕೊಟ್ಟಿರಪ್ಪ ಅಂದ್ರೆ ನಿಮಗೆ ಲೋನ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. ಮತ್ತು ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಇದು ನೂತನ. ಅರಿವು ಶೈಕ್ಷಣಿಕ ಸಾಲ ಯೋಜನೆ ನವೀಕರಣ. ಈ ರೀತಿ 2 ಬಿಟ್ಟಾರೆ. ನೆಕ್ಸ್ಟ್ ವಿದೇಶಾಂಗ ವ್ಯಾಸಂಗ. ನೀವು ಫಾರಿನ್ ಒಳಗೆ ಸ್ಟಡಿ ಮಾಡಬೇಕಪ್ಪ ಅಂದ್ರೆ ವಿದೇಶ ವ್ಯಾಸಂಗ ಯೋಜನೆ. ಈ ಯೋಜನೆ ಅಡಿಯಲ್ಲಿ ವರಮಾನವು 8 ಲಕ್ಷಗಳ ಮಿತಿಯಲ್ಲಿ ಇರಬೇಕು. ನಿಮ್ಮದು ಇನ್ಕಮ್ 8 ಲಕ್ಷ ಒಳಗೆ ಇರಬೇಕು. ನಿಮಗೆ ಫಾರಿನ್ ಸ್ಟಡಿಗೂ ಲೋನ್ ಎಲ್ಲ ಕೊಡ್ತಾರೆ. ಅರ್ಜಿ ನಾವು ಯಾವ ರೀತಿ ಸಲ್ಲಿಸಬೇಕು, ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. 1 ಸೆಕೆಂಡ್ ರೀ. ಅರ್ಜಿನ ಯಾವ ರೀತಿ ಸಲ್ಲಿಸಬೇಕಪ್ಪ ಅಂದ್ರೆ ಬೆಂಗಳೂರು 1 ಅಥವಾ ಕರ್ನಾಟಕ 1 ಅಥವಾ ಅಟಲ್ ಜನಸ್ನೇಹಿ ಕೇಂದ್ರ ಅಥವಾ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ನಾವು ಸಲ್ಲಿಸ್ಬೋದು. ಅದನ್ನು ಹೆಂಗೆ ಸಲ್ಲಿಸ್ತಾರಪ್ಪ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ನಾವು ಸಲ್ಲಿಸ್ಬೋದು. ಅದಕ್ಕೆ ಕೊನೆಯ ದಿನಾಂಕ ಅಂದರೆ 16/9/2024 ಕೊಟ್ಟಿದ್ದಾರೆ. ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದರೆ 08022252555 ಇದಕ್ಕೆ ನೀವು ಸಂಪರ್ಕಿಸಬಹುದು. ಇಲ್ಲಿ ಕೊಟ್ಟಾರ ನೋಡ್ರಿ, ಹೌದಾ. ನೀವು ಗೂಗಲ್ನಾಗ ಉಪ್ಪಾರ https://uppara-development.karnataka.gov.in ಅಂತ ಹೊಡೆದ್ರೆ ನಿಮಗೆ ವೆಬ್ಸೈಟ್ ಓಪನ್ ಆಕೈತಿ. ನೀವು ಅಪ್ಲೈ ಮಾಡ್ಬೋದು ರೀ. ಇಲ್ಲಿ ನೋಟಿಫಿಕೇಷನ್ ಕಳಿಸಿದ್ದ ಐತಿ, ತೋರಿಸ್ತೇನೆ ರೀ ನಿಮಗೆ. ಪೇಪರ್ನಾಗ ನೋಟಿಫಿಕೇಷನ್ ಕಳಿಸಿದ್ದು ಇಲ್ಲೇ ಐತಿ. ಇದು ನೋಟಿಫಿಕೇಷನ್, ಹೌದಾ. 2024-25ನೇ ಸಾಲಿಗೆ ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳಿಗೆ ಅರ್ಜಿ ಆಹ್ವಾನ. ಕರ್ನಾಟಕ ಉಪಹಾರ ಅಭಿವೃದ್ಧಿ ನಿಗಮ ನಿಯಮಿತ. ಕೊನೆಯ ದಿನಾಂಕ ಎಷ್ಟೈತ್ರಿ? 16/9/2024. ಅರಿವು ಶೈಕ್ಷಣಿಕ ಇಂಪಾರ್ಟೆಂಟ್ ವಿಷಯ ಅಂದರೆ ಅರಿವು ಶೈಕ್ಷಣಿಕ ಸಾಲ ಯೋಜನೆಗಳಿಗೆ ಕೊನೆಯ ದಿನಾಂಕ ಇರುವುದಿಲ್ಲ. ನೀವು ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ನೀವು ಅಪ್ಲೈ ಮಾಡತ್ತಿದ್ರ ಅಂದ್ರೆ ಅದಕ್ಕೆ ಕೊನೆ ದಿನಾಂಕ ಅಂತ ಏನು ಇರೋಂಗಿಲ್ಲ ಅಂತ ಹೇಳ್ತಾರೆ. ನೀವು ಹೆಚ್ಚಿನ ಮಾಹಿತಿಗೆ ಯಾರು ಸಂಪರ್ಕಿಸಬಹುದಪ್ಪ ಅಂತ ಹೇಳಿದ್ರೆ ಜಿಲ್ಲೆಗಳಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಅಂತ ಇರ್ತಾರೆ. ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ. ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಒಂದು ಡಿಪಾರ್ಟ್ಮೆಂಟ್ ಇರ್ತೈತಿ. ಆ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ಸಂಪರ್ಕಿಸಬಹುದು. ನಿಮ್ಮ ಡಿಸ್ಟಿಕ್ನಾಗ ಇರ್ತೈತ್ರಿ, ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಆಧಾರ್ ಕಾರ್ಡ್ನಲ್ಲಿರುವಂತೆ ಅರ್ಜಿದಾರರ ಹೆಸರು, ಇದು ಭಾಳ ಇಂಪಾರ್ಟೆಂಟ್ ರೀ.
ಯಾಕಪ್ಪ ಅಂದ್ರೆ ಎಷ್ಟು ಎಲ್ಲ ಕಡೆ ನೋಡ್ತೀವಿ, ಆಧಾರ್ ಕಾರ್ಡ್ನಾಗ ಹೆಸರು ಬೇರೆ ಇರ್ತೈತಿ, ಬ್ಯಾಂಕ್ ಪಾಸ್ಬುಕ್ನಾಗ ಬೇರೆ ಇರ್ತೈತಿ, ಪ್ಯಾನ್ ಕಾರ್ಡ್ನಾಗ ಬೇರೆ ಇರ್ತೈತಿ ಹೆಸರು. ಅದಕ್ಕೆ ಆಧಾರ್ ಕಾರ್ಡ್ನಾಗ ಹೆಂಗೆ ಇರ್ತೈತಲ್ಲ ಹೆಸರು, ಹಂಗೆ ನಾವು ಅಪ್ಲೈ ಮಾಡ್ಬೇಕಾಕೈತಿ. ಆದಾಯ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ಗಳಲ್ಲಿ ತಾಳೆಯಾಗಬೇಕು. ಹೌದಾ? ಬ್ಯಾಂಕ್ ಪಾಸ್ಬುಕ್ನಾಗ ಏನು ಹೆಸರು ಇರ್ತೈತಿ, ಆಧಾರ್ ಕಾರ್ಡ್ನಾಗ ಏನು ಹೆಸರು ಇರ್ತೈತಿ, ಅದು ತಾಳೆ ಆಗಬೇಕು ಅಂತ ಹೇಳ್ತಾರೆ. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ನಾಗ, ಇನ್ಕಮ್ ಸರ್ಟಿಫಿಕೇಟ್ನಾಗ ಸೇಮ್ ಹೆಸರು ಇರಬೇಕು. ಅದು ಭಾಳ ಇಂಪಾರ್ಟೆಂಟು. ಅದಕ್ಕೆ ಅವನ್ನ ಅಕಸ್ಮಾತ್ ಯಾವುದು ಸರಿ ಇಲ್ಲಪ್ಪ ಅಂದ್ರೆ ಅವನ್ನ ಸರಿ ಮಾಡ್ಕೊರಿ. ಓಕೆ, ನಾವು ಇದೇ ಥರ ಸರ್ಕಾರೇತರ ಸ್ಕೀಮ್ಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ನಿಮಗೇನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿದಲ್ಲಿ ನಾವು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ಧನ್ಯವಾದಗಳು ಹೇಳ್ತಾ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.